ಇವತ್ತು ನವಣೆ ಅಕ್ಕಿನ ಉಪಯೋಗಿಸ್ಕೊಂಡು ಹಾಲ್ಬಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಾರಕ್ಕೆ 2 ಸಿರಿಧಾನ್ಯದ ಅಡುಗೆಗಳನ್ನು ಮಾಡಿ ತೋರಿಸ್ತೀನಿ. ಆರೋಗ್ಯಕರವಾಗಿರುತ್ತೆ ಮತ್ತು ರುಚಿಕರವಾಗೂ ಇರುತ್ತೆ. ಅರ್ಧ ಕಪ್ನಷ್ಟು ನವಣೆ ಅಕ್ಕಿನ ರಾತ್ರಿನೇ ನೆನೆಸ್ಕೊಂಡು ಈಗ ತೊಳೆದು ನೀರೆಲ್ಲ ಬಸಿದು ಇಟ್ಕೊಂಡಿದ್ದೀನಿ. ಇದನ್ನು ಕೊಬ್ಬರಿ ಹಾಲು ಉಪಯೋಗಿಸಿ ರುಬ್ಬಬೇಕು. ಅದಕ್ಕೆ ಈಗ ಕೊಬ್ಬರಿ ಹಾಲು ಮಾಡ್ಕೊಳ್ಳೋಣ. 1.5 ಕಪ್ನಷ್ಟು ಹಸಿ ಕೊಬ್ಬರಿ, 1 ಕಪ್ನಷ್ಟು ನೀರು. ಇದನ್ನು ರುಬ್ಕೊಂಡು ಗಟ್ಟಿ ಹಾಲು ತೆಗೆಯೋಣ. ಗಟ್ಟಿ ಹಾಲು 1.5 ಕಪ್ನಷ್ಟು ಬಂದಿದೆ. ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಮತ್ತು ಅದೇ ಕೊಬ್ಬರಿಗೆ 1 ಕಪ್ನಷ್ಟು ನೀರು ಹಾಕ್ಕೊಂಡು ತೆಳು ಹಾಲು ತೆಗೆದುಕೊಳ್ಳೋಣ. ಸುಮಾರು 1ರಿಂದ 1.5 ಕಪ್ನಷ್ಟು ತೆಳು ಹಾಲು ಬಂದಿದೆ. ಇದನ್ನು ಉಪಯೋಗಿಸ್ಕೊಂಡು ಅಕ್ಕಿನ ನುಣ್ಣಗೆ ರುಬ್ಕೊಳ್ಳೋಣ. ಅಕ್ಕಿನ ಈ ಥರ ನುಣ್ಣಗೆ ರುಬ್ಕೋಬೇಕು. ದಪ್ಪ ಬಾಣಲೆ ತಗೊಂಡು ಅದಕ್ಕೆ ಗಟ್ಟಿ ಹಾಲು, ನುಣ್ಣಗೆ ರುಬ್ಕೊಂಡಿರೋ ಅಕ್ಕಿ, ಉಳಿದಿರೋ ತೆಳು ಹಾಲು, 3/4 ಕಪ್ನಷ್ಟು ಬೆಲ್ಲ, 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಕರಗಿಸಿ ಆಮೇಲೆ ಶೋಧಿಸಿ ಇಟ್ಕೊಂಡಿರೋದು, ಎಲ್ಲ ಹಾಕಿ ಕಲಿಸ್ತಾ ಇರಬೇಕು. ಇದಕ್ಕೆ ಬೆಲ್ಲ ನಾವು 1ಕ್ಕೆ 1.5 ಅಷ್ಟು ಹಾಕಿದ್ದೀವಿ. ನೀವು ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. 1 ಏಲಕ್ಕಿ ಪುಡಿ ಮಾಡ್ಕೊಂಡಿರೋದು. ಈಗ ಸ್ವಲ್ಪ ಗಟ್ಟಿಯಾಗಿದೆ. ಇನ್ನೂ ಚೆನ್ನಾಗಿ ಗಟ್ಟಿಯಾಗಬೇಕು. ತಳ ಹತ್ತದಂಗೆ ಕಲಿಸ್ತಾ ಇರಬೇಕು. ಆದಷ್ಟು ಮೀಡಿಯಮ್ ಉರಿ ಸಿಮ್ನಲ್ಲೇ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಗಟ್ಟಿಯಾಗ್ತಾ ಇದೆ. ಮೆತ್ಕೊಳ್ಳೋದಕ್ಕೆ ಶುರುವಾಗ್ತಾ ಇದೆ. ಇವಾಗ 1 ಸ್ಪೂನ್ನಷ್ಟು ತುಪ್ಪ ಹಾಕಿ ಕಲಿಸ್ಬೇಕು. ಈಗ ಕಲಿಸೋದಕ್ಕೆ ಶುರು ಮಾಡಿ 15 ನಿಮಿಷ ಆಗಿದೆ. ಇನ್ನೊಂದು 5 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ಇವಾಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ಕಲಸೋಣ. ಇದು ಆಗಿದೆ. ಬಾಣಲೆ ಬಿಟ್ಕೊಳ್ತಾ ಇದೆ. ಸ್ಟವ್ ಆಫ್ ಮಾಡಿಬಿಟ್ಟು ತುಪ್ಪ ಸವರಿರೋ ತಟ್ಟೆಗೆ ಇದನ್ನು ಬಗ್ಸ್ಕೊಳ್ಳೋಣ. ಈ ಥರ ತಟ್ಟೆನಲ್ಲಿ ಹಾಕಿ 1 ಗಂಟೆ ಹೊತ್ತು ಆರೋದಕ್ಕೆ ಬಿಡಬೇಕು. ಈಗ ನವಣೆ ಹಾಲ್ಬಾಯಿ ಸವಿಯೋದಕ್ಕೆ ಸಿದ್ಧವಾಗಿದೆ. ರುಚಿಕರವಾಗಿರುತ್ತೆ. ನೀವು ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.